ನಟಿ ರಶ್ಮಿಕಾ ಮಂದಣ್ಣ ವಿಚಾರಕ್ಕೆ ಗೃಹ ಇಲಾಖೆಗೆ ಪತ್ರ ಬರೆದಿದ್ದಾಯಿತು. ಈಗ ಇದೇ ನಟಿ ರಶ್ಮಿಕಾ ಮಂದಣ್ಣ ವಿಚಾರಕ್ಕೆ ಮಹಿಳಾ ಆಯೋಗಕ್ಕೂ ಕೂಡ ಪತ್ರ ಹೋಗಿದೆ. ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಟೀಕೆ ಹಿನ್ನೆಲೆ ಶಾಸಕ ರವಿ ಗಣಿಗ ವಿರುದ್ಧ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿದೆ. ಕೊಡವ ನ್ಯಾಷನಲ್ ಕೌನ್ಸಿಲ್ನಿಂದ ಈ ದೂರು ಸಲ್ಲಿಕೆಯಾಗಿರುವಂತಹದ್ದು. ರವಿ ಗಣಿಗ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಸಂಘಟನೆ ಆಗ್ರಹಿಸಿದೆ. ರಶ್ಮಿಕಾ ಅವರನ್ನ ಬೆದರಿಸಿ ಭಯವನ್ನ ಹುಟ್ಟಿಸಲಾಗಿದೆ. ರಶ್ಮಿಕಾ ಅತಿ ಸೂಕ್ಷ್ಮ ಬುಡಕಟ್ಟು ಸಮುದಾಯದಿಂದ ಬಂದಿದ್ದಾರೆ. ಅವರನ್ನ ಬೆದರಿಸುವುದು ಸಂವಿಧಾನ ವಿರೋಧಿ ಕೃತ್ಯವಾಗುತ್ತೆ ಅಂತೇಳಿ ಸಂಘಟನೆ ಹೇಳಿದೆ. ರವಿ ಗಣಿಗ ವಿರುದ್ಧ ಸುಮೋಟೋ ಕೇಸನ್ನು ದಾಖಲಿಸಿ ಕ್ರಮ ಆಗಬೇಕು. ಮಹಿಳಾ ಆಯೋಗಕ್ಕೆ ಸಿಎಂಸಿ ಅಧ್ಯಕ್ಷ ನಾಚಪ್ಪ ಆಗ್ರಹಿಸಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಈ ಫಿಲ್ಮ್ ಫೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣಿಗ ರವಿ ಅವರು ಮಾತನಾಡಿದರು. ಈ ನಟ್ಟು ಬೋಲ್ಟು ಟೈಟು DCM DK ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಅವಾಗ ನಿಗಿ ಕೆಂಡ ಆಗಿಬಿಟ್ಟಿದ್ರು. ಆ ಹೇಳಿಕೆಯ ವಿಚಾರವನ್ನು ಪ್ರಸ್ತಾಪಿಸಿ ಈಗ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆ ಆಗಿರುವಂಥದ್ದು. ರಶ್ಮಿಕಾ ಅವರು ಅತಿ ಸೂಕ್ಷ್ಮ ಬುಡಕಟ್ಟು ಸಮುದಾಯದಿಂದ ಬಂದಿದ್ದಾರೆ. ಅವರನ್ನು ಬೆದರಿಸುವುದು ಸಂವಿಧಾನ ವಿರೋಧಿ ಕೃತ್ಯವಾಗುತ್ತೆ ಅಂಥೇಳಿ ಗಣಿಗ ರವಿ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಬೇಕು, ತತ್ಕ್ಷಣಕ್ಕೆ ಕ್ರಮ ಆಗಬೇಕು ಅಂಥೇಳಿ ಕೊಡವ ನ್ಯಾಷನಲ್ ಕೌನ್ಸಿಲ್ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಲ್ಲಿಕಾರ್ಜುನ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಇತ್ತೀಚೆಗೆ ರಶ್ಮಿಕಾ ಅವರ ವಿಚಾರದಲ್ಲಿ ಕೊಡವ ಸಂಘಟನೆ ಸುದ್ದಿಯಲ್ಲಿರುವಂಥದ್ದು. ಮೊನ್ನೆ ಅಷ್ಟೇ ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದ್ರು, ಈಗ ಮಹಿಳಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ. ಏನಿದೆ ದೂರಿನಲ್ಲಿ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಖಂಡಿತವಾಗ್ಲೂ ಪ್ರೇಮ್, ರಶ್ಮಿಕಾ ಮಂದಣ್ಣನ್ ಪರವಾಗಿ ಇದೀಗ ಕೊಡವ ನ್ಯಾಷನಲ್ ಕೌನ್ಸಿಲಿಂಗ್ ನ ಅಧ್ಯಕ್ಷರಾಗಿರ್ತಕ್ಕಂಥ NU ನಾಚಪ್ಪ ಅವರು ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು. ಯಾಕೆಂದ್ರೆ ರವಿ ಗಾಣಿಗ ಅವರು ಈ ಹಿಂದೆ ಫಿಲಂ ಫೆಸ್ಟಿವಲ್ ಹಾಕೋ ಟೈಮ್ ಅಲ್ಲಿ ಅವರು ಕನ್ನಡ ಚಿತ್ರರಂಗದಿಂದ ಮುಂದೆ ಹೋಗಿರ್ತಕ್ಕಂಥವ್ರು. ಕನ್ನಡ ಚಿತ್ರರಂಗದ ಮೇಲೆ ಒಂದಷ್ಟು ಅಭಿಮಾನವನ್ನ ಇಟ್ಕೊಂಡಿರ್ಬೇಕಾಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಅವರು ಕೂಡ ಬರ್ದೇ ಇರ್ತಕ್ಕಂಥದ್ದು ಸಾಕಷ್ಟು ಕನ್ನಡಿಗರಿಗೆ, ವಿವಿಧ ಸಂಘ ಸಂಸ್ಥೆಗಳು ಒಂದಷ್ಟು ನೋವು ತಂದಿದೆ ಅನ್ನೋದು ರವಿ ಗಾಣಿಗ ಅವರು ಹೇಳುವಂತಿದ್ದು. ಹೀಗಾಗಿ ಆಕೆಗೆ ಸಾಕಷ್ಟು ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವರಿಗೆ ಬ್ಲಾಕ್ ಮೇಲ್ ಮಾಡುವಂತದ್ದು ಕೂಡ ಆಗ್ತಾ ಇರ್ಬೋದು. ಹೀಗಾಗಿ ಆಕೆಗೆ ಒಂದು ರೀತಿಲಿ ಒಂದು ಭದ್ರತೆಯನ್ನು ಕೂಡ ನೀಡಬೇಕು ಅನ್ನೋದು ಕೂಡ ನಿನ್ನೆ ಕಳೆದ 4-5 ದಿನಗಳಿಂದ NU ನಾಚಪ್ಪ ಅವರು ಒಂದಷ್ಟು ಕೇಂದ್ರ ಗೃಹ ಸಚಿವರಿಗೂ ಮತ್ತು ರಾಜ್ಯದ ಗೃಹ ಸಚಿವರಿಗೂ ಪತ್ರವನ್ನ ಬರ್ತಿದ್ರು. ಅದು ಮುಂದುವರಿದ ಭಾಗವಾಗಿ ಇದೀಗ ಮತ್ತೆ ಮಹಿಳಾ ಆಯೋಗ ಕೂಡ ದೂರನ್ನ ನೀಡಿರ್ತಕ್ಕಂಥದ್ದು ರವಿ ಗಾಣಿಗ ಅವ್ರ ಮೇಲೆ. ಯಾಕಂದ್ರೆ ನಿರಂತರವಾಗಿ ಆಕೆ ಮೇಲೆ ಒಂದಲ್ಲ ಒಂದು ಟೀಕಾಪ್ರಹಾರಗಳನ್ನ ರವಿ ಗಾಣಿಗ ಅವರು ನಡೆಸ್ತಾ ಇದ್ದಾರೆ. ಇದು ಒಂದ್ ರೀತಿ ಆಕೆಗೆ ಭಯವನ್ನ ಹುಟ್ಟಿಸುವಂತ ಭೀತಿಯಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮಹಿಳಾ ಆಯೋಗಕ್ಕೆ ಈಗಾಗಲೇ ಲೆಟರ್ ಅನ್ನು ಕೂಡ ಒಂದು ಫಾರ್ವರ್ಡ್ ಅನ್ನ ಮಾಡಿದ್ದಾರೆ ಅನ್ನೋದು ಅವರ ಮಾತಾಗಿರ್ತಕ್ಕಂಥದ್ದು NU ನಾಚಪ್ಪ ಅವ್ರದ್ದು. ಕೊಡವ ಸಮುದಾಯದಲ್ಲಿ ಅತ್ಯಂತ ಕೆಳ ಹಂತದಿಂದ ಹಂತವಾಗಿ ಬೆಳೆದಿರ್ತಕ್ಕಂಥದ್ದು. ಕಿರಿಕ್ ಪಾರ್ಟಿ ಮುಖಾಂತರ ಇಡೀ ರಾಜ್ಯಕ್ಕೆ ಫೇಮಸ್ ಆಗಿರ್ತಕ್ಕಂಥ ರಶ್ಮಿಕಾ ಮಂದಣ್ಣ ನಂತರ ವಿವಿಧ ಭಾಷೆಗಳಲ್ಲೂ ಕೂಡ ಆಕೆಯ ತನ್ನ ಪ್ರತಿಭೆಯಿಂದ ಹೊರಹೋಗಿರ್ತಕ್ಕಂಥದ್ದು. ಇದಕ್ಕೆ ರಾಜಕೀಯವಾಗಿ ಯಾರು ಕೂಡ ಬೆಂಬಲಕ್ಕೆ ನಿಂತಿಲ್ಲ. ಸ್ವಯಂ ಆಕೆ ಏನು ತನ್ನ ಪ್ರತಿಭೆ ಮೂಲಕ ಹೊರಗೆ ಬಂದಿರತಕ್ಕಂಥದ್ದು. ಆಕೆ ಮೇಲೆ ಈ ರೀತಿ ಶಾಸಕರು ದಬ್ಬಾಳಿಕೆಯನ್ನ ಮಾಡುವಂಥದ್ದು, ಬೆದರಿಕೆ ಹಾಕುವಂತ ಕೆಲಸವನ್ನ ಎಷ್ಟು ಮಾಡುವಂಥದ್ದು ಸರಿ ಅನ್ನೋದು ಅವರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಲ್ಲಿಕಾರ್ಜುನ್. ಆ್ಯಕ್ಚುಲಿ ರಶ್ಮಿಕಾನೇ ಈ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ, ಪ್ರಸ್ತಾಪಿಸ್ತಾ ಇಲ್ಲ. ಅವ್ರ ಪಾಡಿಗೆ ಅವರು ಸಿನಿಮಾ ಶೂಟಿಂಗು, ಕರಿಯರು ಅಂಥೇಳಿ ಯೋಚನೆ ಮಾಡ್ತಿದ್ದಾರೆ. ಬಟ್ ಸಂಘಟನೆ ವಿಚಾರವನ್ನು ಈಗ ಪದೇ ಪ್ರಶ್ನೆ ಎತ್ತುವಂತಹ ಕೆಲಸವನ್ನು ಮಾಡ್ತಾ ಇದೆ.